ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಸೆಬಿ ಇವತ್ತು ಕೆಲವೊಂದು ಅಪ್ಡೇಟ್ ಗಳನ್ನ ಕೊಟ್ಟಿದೆ. ಆ ಅಪ್ಡೇಟ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಕೆಲವು ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಸುದ್ದಿಗಳು ಬಂದಿದ್ದಾವೆ. ಹಾಗೆ ನೀವೆಲ್ಲರೂ ಕೇಳ್ತಿರುವಂತ ಒಂದು ಸ್ಟಾಕ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಬಂದಿದೆ. ಇದರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಿಮ್ಗೆ ಏನಾದ್ರು ನಮ್ಮ ಟೀಮ್ ನ ಸಪೋರ್ಟ್ ಬೇಕು ಅಂತಂದ್ರೆ ಮೋತಿಲಾಲ್ ಒಸ್ವಾಲ್ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡ್ಲಿಕ್ಕೆ ಲಿಂಕ್ ಇಲ್ಲಿ ಕೊಟ್ಟಿರ್ತೀನಿ. ಇದರ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದ್ರು ಸಮಸ್ಯೆಗಳಿದ್ರೆ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ನಿಮ್ಗೆ ಹೆಲ್ಪ್ ಸಿಗುತ್ತೆ. ಇನ್ನು ಏನಾದ್ರು ಸ್ಪೆಸಿಫಿಕ್ ಸರ್ವಿಸ್ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಅಂತಂದ್ರೆ ಈ ಕ್ವಶನ್ ಐರನ್ನು ಕೂಡ ಫಿಲ್ ಮಾಡಬಹುದು. ಇದರಿಂದ ನಿಮಗೆ ರಿಲೇಟೆಡ್ ಸರ್ವಿಸಸ್ ಅನ್ನು ಕೂಡ ಕೊಡ್ಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಇನ್ನು ಅಕೌಂಟ್ ಓಪನ್ ಮಾಡುವಂತ ಸಂದರ್ಭದಲ್ಲಿ ಈ ಸೆಕ್ಷನ್ ಬರುತ್ತೆ. ಇದರಲ್ಲಿ ಆಡ್ ಫಂಡ್ಸ್ ಅಂಡ್ ಸ್ಕೀಮ್ ಸೆಲೆಕ್ಷನ್ ಸೆಕ್ಷನ್ ಅಲ್ಲಿ ಪ್ರೀಮಿಯಂ ಸೆಲೆಕ್ಟ್ ಮಾಡಿ, ನಂತರ TRX 20 ಸೆಲೆಕ್ಟ್ ಮಾಡಿ. ಇಲ್ಲಿ ಬೈ ಡಿಫಾಲ್ಟ್ ಬೇರೆ ಯಾವ್ದಾದ್ರು ಇದೆ ಅದನ್ನ TRX 20 ಗೆ ಚೇಂಜ್ ಮಾಡಿ ಫ್ರೀ ಅಕೌಂಟ್ ಆಗಿರುತ್ತೆ. ಪ್ರೊಸೀಡ್ ಮಾಡಿ. ನೆಕ್ಸ್ಟ್ ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಸೆಬಿ ಇವತ್ತು ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದೆ. ಅದರಲ್ಲಿ ಪ್ರಮುಖವಾಗಿ ನೋಡಬಹುದು, ಸೆಬಿ ಲಾಂಚಸ್ ಪರ್ವ ಅಪ್ ಟು ಟೈಟನ್ ನ್ಯೂಸ್ ಅರೌಂಡ್ ಇನ್ಫ್ಲೂಯೆನ್ಸರ್ಸ್. ಎಸ್ಪೆಷಲಿ ಮೊನ್ನೆ ನಾವು ಒಂದು ಸುದ್ದಿಯನ್ನ ನೋಡಿದ್ವಿ, ಟ್ರೇಡಿಂಗ್ ಬಗ್ಗೆ ಟ್ರೈನ್ ಮಾಡ್ತಿದ್ದವ್ರನ್ನ ಸೆಬಿ ಮಾರ್ಕೆಟ್ ಇಂದ ಬ್ಯಾನ್ ಮಾಡಿರೋ ಬಗ್ಗೆ. ಇದೇ ರೀತಿಯಾಗಿ ಹಲವರು ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಸರ್ವಿಸಸ್ ಅನ್ನ ಕೊಡ್ತಾ ಇರ್ತಾರೆ. ಇಲ್ಲಿ ಇನ್ವೆಸ್ಟರ್ ಗೆ ಹೆಲ್ಪ್ ಮಾಡೋ ನಿಟ್ಟಿನಲ್ಲಿ ಸೆಬಿ ಈ ಆಪ್ ಅನ್ನ ಲಾಂಚ್ ಮಾಡಿದೆ. ಹಾಗಾದ್ರೆ ಏನಿದೆ ಈ ಆಪ್ ಅಲ್ಲಿ, ಏನ್ ಫೀಚರ್ಸ್ ಇದೆ ನೋಡೋದಾದ್ರೆ, ಮೊದಲಿಗೆ ಈ ಪರ್ವ ಅಂದ್ರೆ ಏನು, PARRVA ಅದನ್ನು ನೋಡ್ಕೊಂಡು ಮುಂದುವರೆಯೋಣ. ಪಾಸ್ಟ್ ರಿಸ್ಕ್ ಅಂಡ್ ರಿಟರ್ನ್ ವೆರಿಫಿಕೇಶನ್ ಏಜೆನ್ಸಿ. PRRVA ಅಂದ್ರೆ ಪಾಸ್ಟ್ ರಿಸ್ಕ್ ಅಂಡ್ ರಿಟರ್ನ್ ವೆರಿಫಿಕೇಶನ್ ಏಜೆನ್ಸಿ. ಅಂದ್ರೆ ಫಾರ್ ಎಕ್ಸಾಂಪಲ್, ನೀವು ಯಾವ್ದೋ ಒಂದು ವಿಡಿಯೋ ನೋಡ್ತಾ ಇರ್ತೀರಿ, ಅಥವಾ ಯಾವ್ದೋ ಸ್ಟಾಕ್ ಬಗ್ಗೆ, ಅಥವಾ ನಾವು ಮೊನ್ನೆ ತಾನೇ ನೋಡಿದ ರೀಸೆಂಟ್ ಎಕ್ಸಾಂಪಲ್ ನ ತಗೊಳ್ಳೋದಾದ್ರೆ, ಅವರು ₹1,000 ಲಾಭ ಆಗಿದೆ ಅಂತ ತೋರಿಸ್ತಾ ಇದ್ರು. ಅವ್ರು ತೋರಿಸಿದ್ದೆ ನಿಜ ಅಂದ್ಕೊಳ್ಬೇಕಾಗತ್ತೆ. ನೋಡೋರು ತುಂಬಾ ಜನ ಅದನ್ನ ನೋಡಿನೇ ಜಾಯ್ನ್ ಆಗಿರೋದು ಕೂಡ. ಯಾಕಂದ್ರೆ ಇವರು ದೊಡ್ಡ ಮಟ್ಟದಲ್ಲಿ ಲಾಭ ಮಾಡ್ತಿದ್ದಾರೆ ಅಂತಂದ್ರೆ ನಮಗೂ ಲಾಭ ಆಗುತ್ತೆ ಅನ್ನುವಂತ ಆಸೆಯಿಂದಾನೆ ಜಾಯ್ನ್ ಆಗಿರೋದು. ಆದ್ರೆ ಆಕ್ಚುಯಲ್ ಆಗಿ ಸೆಬಿ ಎನ್ಕ್ವೈರಿ ಮಾಡಿದಾಗ ಗೊತ್ತಾಗಿರೋದು 6 ಕೋಟಿ ಲಾಸ್ ಆಗಿದೆ ಅವರಿಗೆ ಟ್ರೇಡಿಂಗ್ ಅಲ್ಲಿ. ಹಾಗೆ ಟ್ರೈನರ್ಸ್ ಅಂತ ಅವ್ರೇನ್ ಹೇಳ್ಕೊಳ್ತಾ ಇದ್ರು, ಹಾಗೆ ಅಲ್ಲಿ ಟ್ರೈನಿಂಗ್ ಅನ್ನ ಅಟೆಂಡ್ ಮಾಡಿದವರು ಕೂಡ ಲಾಸ್ ಅನ್ನೇ ಮಾಡ್ಕೊಂಡಿದ್ದಾರೆ. ಓವರ್ ಆಲ್ ತಗೊಂಡಾಗ ಸ್ವತಃ ಪರ್ಸನ್ ಕೂಡ ಲಾಸ್ ಅನ್ನ ಮಾಡ್ಕೊಂಡಿದ್ದಾರೆ ಟ್ರೇಡಿಂಗ್ ಅಲ್ಲಿ. ಹಾಗೆ ಇನ್ವೆಸ್ಟರ್ ಗೆ ಸಂಬಂಧಪಟ್ಟಂತೆ ಕೂಡ ಫಾರ್ ಎಕ್ಸಾಂಪಲ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ ಇರ್ತಾರೆ, ಹಾಗೆ ರಿಸರ್ಚ್ ಅನಲಿಸ್ಟ್ ಗಳು ಇರ್ತಾರೆ. ಅವರುಗಳ ಪಾಸ್ಟ್ ಪರ್ಫಾರ್ಮೆನ್ಸ್ ಹೇಗಿದೆ ಅದನ್ನ ವೆರಿಫೈ ಮಾಡುವಂತದ್ದು. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಬಂದ್ಬಿಟ್ಟು, ನಾನು ಕಳೆದ 5 ವರ್ಷದಿಂದ ಅಥವಾ 10 ವರ್ಷದಿಂದ ಇನ್ವೆಸ್ಟ್ಮೆಂಟ್ ಅಡ್ವೈಸರಿ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಿದ್ದೀನಿ, ನಾನು ಲಾಭವನ್ನ ಮಾಡಿದ್ದೀನಿ ಅಂತ ಹೇಳಿದ್ರೆ ಇಷ್ಟು ದಿನ ಏನಾಗಿತ್ತು, ಅದನ್ನ ನಂಬೇಕಿತ್ತು. ಆದ್ರೆ ಈ ಪರ್ವ ಆಪ್ ನ ಮೂಲಕ ಅದನ್ನ ನೀವು ವೆರಿಫೈ ಮಾಡ್ಕೊಳ್ಬಹುದು. ಅಂದ್ರೆ ಅವರ ಪರ್ಫಾರ್ಮೆನ್ಸ್ ಹೇಗಿದೆ, ಇವ್ರು ಹೇಳಿದ್ದು ನಿಜಾನ ಅಥವಾ ಸುಳ್ಳ, ಇದನ್ನ ವೆರಿಫೈ ಮಾಡ್ಕೊಳ್ಬಹುದು. ರಿಸರ್ಚ್ ಅನಲಿಸ್ಟ್ ಗಳಾಗ್ಬೋದು, ಅವರ ಬೈ ಸೆಲ್ ರೇಟಿಂಗ್ ಏನಿರುತ್ತೆ, ಎಷ್ಟು ಪ್ರಮಾಣದಲ್ಲಿ ವರ್ಕ್ ಆಗಿದೆ, ಅವ್ರು ಎಷ್ಟೋ ಹೇಳ್ತಾರೆ. ಯೂಶುವಲಿ ಅವ್ರು ಹೇಳುವಾಗ ಜಾಸ್ತಿನೇ ಹೇಳ್ತಾರೆ ಅಂತ ಇಟ್ಕೊಳ್ಳೋಣ. ಆದ್ರೆ ಇನ್ ಮುಂದೆ ಹಂಗ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ನೀವು ಅದನ್ನ ಈ ಪರ್ವ ಆಪ್ ನ ಮೂಲಕ ವೆರಿಫೈ ಮಾಡ್ಕೊಳ್ಬಹುದಾಗಿರುತ್ತೆ. ಈ ಮೂಲಕ ಟ್ರಾನ್ಸ್ಪರೆನ್ಸಿ ಸಿಗುತ್ತೆ ನಿಮ್ಗೆ. ಆಸ್ ಎ ಮಾರ್ಕೆಟ್ ಪಾರ್ಟಿಸಿಪೆಂಟ್ ನಮ್ಗೆಲ್ರಿಗೂ ಕೂಡ ಟ್ರಾನ್ಸ್ಪರೆನ್ಸಿ ಸಿಗುತ್ತೆ. ನಾವು ಇನ್ವೆಸ್ಟ್ಮೆಂಟ್ ಅಡ್ವೈಸರಿ ತಗೊಳ್ಬಹುದು, ಅಥವಾ ರಿಸರ್ಚ್ ಅನಲಿಸ್ಟ್ ಗಳ ರೇಟಿಂಗ್ ಅನ್ನ ಸಬ್ಸ್ಕ್ರೈಬ್ ಮಾಡ್ತಿದೀವಿ, ಅಥವಾ ಅವರಿಂದ ಸರ್ವಿಸಸ್ ಅನ್ನ ತಗೊಳ್ತಿದೀವಿ ಅಂದ್ರೆ ಅವರ ಪಾಸ್ಟ್ ರಿಸ್ಕ್ ಅಂಡ್ ರಿಟರ್ನ್ ವೆರಿಫಿಕೇಶನ್ ಅನ್ನ ಮಾಡುವಂತ ಅವಕಾಶ ಇರುತ್ತೆ ಈ ಆಪ್ ನ ಮೂಲಕ. ಇಲ್ಲೇ ನೋಡಬಹುದು, ಆಪ್ ಇಸ್ ಎ ಸೆಬಿ ಲಾಂಚ್ಡ್ ಪ್ಲಾಟ್ಫಾರ್ಮ್ designed to verify and display the risk and return metrics of investment advisors and research analysts. ನಾನೇನೀಗ ಕನ್ನಡದಲ್ಲಿ ಹೇಳಿದೆ ಅದೇ ಇಲ್ಲಿದೆ. Its primary objective is to enhance transparency, prevent misleading claims regarding past performance and promote responsible investing. ಅಂದ್ರೆ ಮಿಸ್ಲೀಡಿಂಗ್ ಕ್ಲೈಮ್ಸ್ ಅನ್ನ ಮಾಡಕ್ಕಾಗೋದಿಲ್ಲ. ಇನ್ ಮುಂದೆ ನಾವು ಅಷ್ಟು ರಿಟರ್ನ್ಸ್ ಅನ್ನ ಗಳಿಸಿದೀವಿ, ಅಷ್ಟು ಲಾಭವನ್ನ ಮಾಡಿದೀವಿ, ಇದನ್ನೆಲ್ಲ ಹೇಳಕ್ಕಾಗೋದಿಲ್ಲ. ಇದನ್ನ ನೀವು ಸ್ವತಃ ಈ ಆಪ್ ನ ಮೂಲಕ ವೆರಿಫೈ ಮಾಡುವಂತ ಅವಕಾಶ ಇರುತ್ತೆ. ಆಗ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ, ಪ್ರಾಪರ್ ಆಗಿ ಡಿಸಿಷನ್ ತಗೊಳ್ತಾರೆ. ಸುಮ್ನೆ ಯಾರೋ ಏನೋ ಹೇಳಿದ್ರು ಅಂತಂದ್ರೆ ನಂಬೋದಿಲ್ಲ ಅದನ್ನ. ಆ ಒಂದು ಟ್ರಾನ್ಸ್ಪರೆನ್ಸಿ ಸಿಗುತ್ತೆ ಈ ಮೂಲಕ. ಹಾಗಾದ್ರೆ ಇದರ ಫೀಚರ್ಸ್ ಏನು? ಮೊದಲಿಗೆ ವೆರಿಫೈಸ್ ರಿಸ್ಕ್ ಅಂಡ್ ರಿಟರ್ನ್ ಮೆಟ್ರಿಕ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ ಅಂಡ್ ರಿಸರ್ಚ್ ಅನಲಿಸ್ಟ್ ಪ್ರಾಸ್ಪೆಕ್ಟಿವ್ಲಿ ಫಾರ್ ದ ಪೀರಿಯಡ್ ಪೋಸ್ಟ್ ಆನ್ ಬೋರ್ಡಿಂಗ್ ವಿತ್ ಪರ್ವ. ಪರ್ವಾಗೆ ಅವರು ರಿಜಿಸ್ಟರ್ ಮಾಡ್ಕೊಳ್ಬೇಕು. ರಿಸರ್ಚ್ ಅನಲಿಸ್ಟ್ ಗಳಾಗ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ ಆಗ್ಬೋದು. ಅದನ್ನ ರಿಜಿಸ್ಟ್ರೇಷನ್ ಆದ್ಮೇಲೆ, ಅಂದ್ರೆ ಕಂಪಲ್ಸರಿ ಮಾಡಿದೆ, ವಿತಿನ್ 3 ಮಂತ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ, ಅಂದ್ರೆ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ ಹಾಗೂ ರಿಸರ್ಚ್ ಅನಲಿಸ್ಟ್ ಗಳು ಇದಕ್ಕೆ ರಿಜಿಸ್ಟರ್ ಆಗ್ಬೇಕಾಗಿದೆ. ಹಾಗಾಗಿ ಒನ್ಸ್ ರಿಜಿಸ್ಟರ್ ಆದ್ರು ಅಂದ್ರೆ ಅವರ ಪರ್ಫಾರ್ಮೆನ್ಸ್ ಅಲ್ಲಿಂದ ಟ್ರ್ಯಾಕ್ ಆಗ್ತಾ ಹೋಗುತ್ತೆ. ಸೊ ಈ ಆಪ್ ಗೆ ರಿಜಿಸ್ಟರ್ ಆದ ಮೇಲೆ ಅವರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದು ಅಲ್ಲಿ ಆಡ್ ಆಗ್ತಾ ಹೋಗುತ್ತೆ. ಅದನ್ನ ನೀವು ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ. ಇನ್ನು ಎರಡನೇದು, ಅಲೋಸ್ IAS RAS ಟು ಕಮ್ಯುನಿಕೇಟ್ ಪಾಸ್ಟ್ ಪರ್ಫಾರ್ಮೆನ್ಸ್ ಡೇಟಾ. ಅಂದ್ರೆ ಈ ಮುಂಚೆ ಒಂದಷ್ಟು ರಿಸ್ಟ್ರಿಕ್ಷನ್ ಇತ್ತು ಇಲ್ಲಿ, ಆದ್ರೆ ಈಗ ಅಲೋ ಮಾಡ್ತಾ ಇದೆ. ಅವರ ಪಾಸ್ಟ್ ಪರ್ಫಾರ್ಮೆನ್ಸ್ ಡೇಟಾನ ತನ್ನ ಕ್ಲೈಂಟ್ಸ್ ಜೊತೆ ಹಂಚ್ಕೊಳ್ಬಹುದು 1-to-1 ಬೇಸಿಸ್. ಅಂದ್ರೆ ಸ್ಪೆಸಿಫಿಕ್ ಕ್ಲೈಂಟ್ ರಿಕ್ವೆಸ್ಟ್, ಕ್ಲೈಂಟ್ಸ್ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಅಂತಂದ್ರೆ
ಅದನ್ನ ಕೊಡಬೇಕಾಗುತ್ತೆ. ಏನು ರಿಕ್ವೈರ್ಸ್ ಪಾಸ್ಟ್ ಪರ್ಫಾರ್ಮೆನ್ಸ್ ಡೇಟಾ ಟು ಬಿ ಸರ್ಟಿಫೈಡ್ ಬೈ ಎ ಮೆಂಬರ್ ಆಫ್ ICAI ಆರ್ ICMAI ಬಿಫೋರ್ ಶೇರಿಂಗ್ ವಿತ್ ಕ್ಲೈಂಟ್ಸ್. ಅಂದ್ರೆ ಅವ್ರು ನಿಮ್ಗೆ ಕೊಡ್ತಾ ಇದಾರೆ ಅಂದ್ರೆ ಸುಮ್ನೆ ಕೊಡಕ್ ಆಗೋದಿಲ್ಲ, ಅದಕ್ಕೆ ICAI ಸರ್ಟಿಫಿಕೇಶನ್ ಬೇಕು. ICAI ಅಥವಾ ICMAI ಈ ರೀತಿ ಸರ್ಟಿಫಿಕೇಶನ್ ತಗೊಳ್ಬೇಕು ಅಂತಂದ್ರೆ ಅಬ್ವಿಯಸ್ಲಿ ಅವ್ರು ಅದನ್ನ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿನೇ ಸರ್ಟಿಫಿಕೇಶನ್ ಕೊಡೋದು. ಹಾಗೇನಾಗುತ್ತೆ, ಅವರು ರಾಂಗ್ ಡೇಟಾ ಕೊಡಕ್ಕಾಗೋದಿಲ್ಲ, ಪ್ರಾಪರ್ ಆಗಿರುವಂತ ಡೇಟಾನೇ ಕೊಡಬೇಕಾಗುತ್ತೆ. ಏನು ಎನ್ಶೂರ್ಸ್ ದಟ್ ಪಾಸ್ಟ್ ಪರ್ಫಾರ್ಮೆನ್ಸ್ ಡೇಟಾ ಕಮ್ಯುನಿಕೇಟೆಡ್ ಇನ್ಕ್ಲೂಡ್ಸ್ ಮ್ಯಾಂಡೇಟರಿ ಡಿಸ್ಕ್ಲೈಮರ್. ಅದರಲ್ಲೂ ಕೂಡ ಮ್ಯಾಂಡೇಟರಿ ಡಿಸ್ಕ್ಲೈಮರ್ ಇರಬೇಕಾಗುತ್ತೆ. ನೋಡಬಹುದು, ಕಾಶನಿಂಗ್ ದಟ್ ಪಾಸ್ಟ್ ಪರ್ಫಾರ್ಮೆನ್ಸ್ ಡಸ್ ನಾಟ್ ಗ್ಯಾರಂಟಿ ಫ್ಯೂಚರ್ ರಿಸಲ್ಟ್ಸ್. ಮಾರ್ಕೆಟ್ ಅಲ್ಲಿ ಇದು ಕಾಮನ್. ಹಿಂದೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂದ ತಕ್ಷಣ ಮುಂದೆನೂ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಏನಲ್ಲ. ಆ ರೀತಿಯ ಡಿಸ್ಕ್ಲೈಮರ್ ಕೂಡ ಇನ್ಕ್ಲೂಡ್ ಆಗಿರಬೇಕಾಗುತ್ತೆ. ಇನ್ನು ಮ್ಯಾಂಡೇಟ್ಸ್ IAS RAS. IAS ಅಂದ್ರೆ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್, RAS ಅಂದ್ರೆ ರಿಸರ್ಚ್ ಅನಲಿಸ್ಟ್ ಟು ಎನ್ರೋಲ್ ವಿತ್ ಪರ್ವಾ ವಿತ್ ಇನ್ 3 months. 3 ತಿಂಗಳೊಳಗಡೆ ಇದಕ್ಕೆ ಎನ್ರೋಲ್ ಆಗಬೇಕಾಗಿರುತ್ತೆ ಅವರು, ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ ಹಾಗೂ ರಿಸರ್ಚ್ ಅನಲಿಸ್ಟ್ ಗಳು. ಆ ನಂತರನೇ ಸರ್ವಿಸಸ್ ಅನ್ನ ಕೊಡಬಹುದಾಗಿರುತ್ತೆ. ಅಂದ್ರೆ ಇನ್ ಕೇಸ್ 3 ತಿಂಗಳಲ್ಲಿ ರಿಜಿಸ್ಟರ್ ಮಾಡಿಲ್ಲ ಅಂತ ಅಂದ್ರೆ ಅವರು ಸರ್ವಿಸಸ್ ಅನ್ನ ಕಂಟಿನ್ಯೂ ಮಾಡಕ್ ಆಗೋದಿಲ್ಲ. ಇನ್ನು ನಾನ್ ಕಂಪ್ಲೈನ್ಸ್ ವಿತ್ ದ ರೂಲ್ ಕ್ಯಾನ್ ರಿಸಲ್ಟ್ ಎನ್ಫೋರ್ಸ್ಮೆಂಟ್ ಆಕ್ಷನ್ಸ್. ಅಂದ್ರೆ ಸೆಬಿಯ ಆಕ್ಷನ್ ಗೆ ಒಳಗಾಗ್ತಾರೆ ಇನ್ ಕೇಸ್ ಇದನ್ನ ಫುಲ್ಫಿಲ್ ಮಾಡಿಲ್ಲ ಅಂದ್ರೆ. ಈ 6 ಫೀಚರ್ಸ್ ಅನ್ನ ಈ ಅಪ್ಲಿಕೇಶನ್ ಒಳಗೊಂಡಿರುತ್ತೆ. ಒಟ್ಟಿನಲ್ಲಿ ಇನ್ನು ಮುಂದೆ ಇನ್ವೆಸ್ಟರ್ಸ್ ಪ್ರಾಪರ್ ಆಗಿ ನೋಡಿ ಡಿಸಿಷನ್ ತಗೊಳ್ಳಬಹುದಾಗಿರುತ್ತೆ. ಈ ಮೂಲಕ ಒಂದಷ್ಟು ಟ್ರಾನ್ಸ್ಪರೆನ್ಸಿ ಸಿಗುತ್ತೆ. ಬಟ್ ಇನ್ವೆಸ್ಟರ್ ಕೇರ್ಫುಲ್ ಆಗಿ ಇದನ್ನ ತಿಳ್ಕೊಳ್ಬೇಕಷ್ಟೇ. ಯಾಕಂದ್ರೆ ತುಂಬಾ ಜನ ರ್ಯಾಂಡಮ್ ಆಗಿ ಇನ್ವೆಸ್ಟ್ ಮಾಡ್ತಾರೆ, ಅದನ್ನ ಅವಾಯ್ಡ್ ಮಾಡಬೇಕು ಯಾವತ್ತೂ ಕೂಡ. ನಾನು ಸಾಕಷ್ಟು ಸಲ ಹೇಳಿದ್ದೀನಿ. ಹಾಗೆ ಇದೇ ರೀತಿ ಸಾಕಷ್ಟು ರಿಸ್ಟ್ರಿಕ್ಷನ್ ಗಳನ್ನು ಕೂಡ ಆಗ್ತಾ ಇದೆ ಸೆಬಿ ಸೋಷಿಯಲ್ ಮೀಡಿಯಾದ ಮಾಹಿತಿಯನ್ನ ಕೊಡ್ಲಿಕ್ಕೆ. ಅದಕ್ಕೆ ನಾನು ಕೂಡ ಈಗಾಗಲೇ ತುಂಬಾ ದಿನದಿಂದ ಇಂಡಿವಿಜುವಲ್ ಸ್ಟಾಕ್ ಗಳ ಅನಾಲಿಸಿಸ್ ಅನ್ನ ಸ್ಟಾಪ್ ಮಾಡಿರೋದು. ನೀವು ಕೇಳ್ತಾ ಇರ್ತೀರಿ ಪ್ರಶ್ನೆನ ಕಮೆಂಟ್ ಸೆಕ್ಷನ್ ಅಲ್ಲಿ, ಯಾಕೆ ಮುಂಚೆ ತರ ವಿಡಿಯೋಗಳನ್ನ ಮಾಡ್ತಿಲ್ಲ ಅಂತ. ಬಿಕಾಸ್ ಆಫ್ ದಿಸ್ ರೀಸನ್. ಯಾಕಂದ್ರೆ ನಾವು ಕ್ಲಿಯರ್ ಡಿಸ್ಕ್ಲೈಮರ್ ನ ಕೊಡ್ತೀವಿ, ಬಟ್ ಸ್ಟಿಲ್ ತುಂಬಾ ಜನ ಅದನ್ನ ಕಣ್ಮುಚ್ಕೊಂಡು ಫಾಲೋ ಮಾಡ್ತಾರೆ. ಹಾಗಾಗಿ ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಅನಾಲಿಸಿಸ್ ಅನ್ನ ಸ್ಟಾಪ್ ಮಾಡಿರೋದು, ಜೊತೆಗೆ ಎಜುಕೇಟಿವ್ ವಿಷಯಗಳನ್ನ ಹಂಚಿಕೊಳ್ತಿರೋದು. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬರೋಣ. ಇವತ್ತು ಸೆಬಿ ಚೀಫ್ ತುಹಿನ್ ಕಾಂತಪಾಂಡೆ ಅವರು ಇನ್ನೊಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ F&O ಗೆ ಸಂಬಂಧಪಟ್ಟಂತೆ. ಇದನ್ನ ನಾನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಂಚಿಕೊಂಡಿದ್ದೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್. ನೋಡಬಹುದು, ವಿಲ್ ಬ್ರಿಂಗ್ ಕನ್ಸಲ್ಟೇಷನ್ ಪೇಪರ್ F&O ಮಾರ್ಕೆಟ್ ರಿಸ್ಟ್ರಿಕ್ಷನ್ಸ್. ಅಂದ್ರೆ F&O ಪಾರ್ಟಿಸಿಪೇಷನ್ ಏನಿದೆ ಅದನ್ನ ರಿಸ್ಟ್ರಿಕ್ಷನ್ ಮಾಡ್ಲಿಕ್ಕೆ ಮುಂದಿನ ದಿನಗಳಲ್ಲಿ ಕನ್ಸಲ್ಟೇಷನ್ ಪೇಪರ್ ಅನ್ನ ತರ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆದ್ರೆ ಅದಕ್ಕೆ ಎಕ್ಸಾಕ್ಟ್ ಟೈಮ್ ಲೈನ್ ಹೇಳಿಲ್ಲ. ನೋಡಬಹುದು, ಅಟ್ಟೇನೆ ಅಪ್ರಾಪ್ರಿಯೇಟ್ ಟೈಮ್ ಅಂತ, ಅಂದ್ರೆ ಸರಿಯಾದ ಟೈಮ್ ಅದನ್ನ ತರ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಗೊತ್ತಿಲ್ಲ ಯಾವಾಗ ತರ್ತಾರೆ, ಏನ್ ತರ್ತಾರೆ ಅಂತ. ಆದ್ರೆ ಅಫಿಷಿಯಲ್ ಆಗಿ ಸ್ವತಃ ಸೆಬಿ ಚೀಫ್ ಇಂದಾನೆ ಈ ಸುದ್ದಿ ಬಂದಿದೆ, ಕಾದು ನೋಡ್ಬೇಕಾಗುತ್ತೆ. ಜೊತೆಗೆ ಈ ಸುದ್ದಿ ಬಂದ ಮೇಲೆ ಇವತ್ತು ಕ್ಯಾಪಿಟಲ್ ಮಾರ್ಕೆಟ್ ಇಂಡೆಕ್ಸ್ ಅಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು, 1.5% ಡೌನ್ ಆಗಿದೆ ಕ್ಯಾಪಿಟಲ್ ಮಾರ್ಕೆಟ್ ಇಂಡೆಕ್ಸ್. 15 ಷೇರುಗಳಲ್ಲಿ 13 ಷೇರುಗಳು ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಜಸ್ಟ್ 2 ಷೇರುಗಳು ಪಾಸಿಟಿವ್ ಇರೋದು. ಅದು ನೋಡಬಹುದು 0.12 0.07. ಅವು ಏನ್ ದೊಡ್ಡ ಮಟ್ಟದಲ್ಲಿ ಪಾಸಿಟಿವ್. ಮೆಜಾರಿಟಿ ಷೇರುಗಳು ಇಂಡೆಕ್ಸ್ ಅಲ್ಲಿ ಇರುವಂತ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಇಲ್ಲಿ ನೋಡಬಹುದು F&O ಗೆ ಸಂಬಂಧಪಟ್ಟಂತೆ ರೆಸ್ಟ್ರಿಕ್ಷನ್ಸ್ ಹಾಕಿದ್ರೆ ಒಂದಷ್ಟು ವಾಲ್ಯೂಮ್ಸ್ ರೆಡ್ಯೂಸ್ ಆಗುತ್ತೆ ಕಂಪನಿಗಳದು. ಹಾಗಾಗಿ ರೆವೆನ್ಯೂಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಕೂಡ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಕೇನ್ಸ್ಟೆಕ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದ್ವು. ಫೈನಲಿ ಇವತ್ತು ಒಂದು ಒಳ್ಳೆ ಸುದ್ದಿ ಬಂದಿದೆ. ಅದೇನು ಅಂತಂದ್ರೆ ನೋಡಬಹುದು, ಕೇನ್ಸ್ಟೆಕ್ ಟು ಚೇಂಜ್ ಆಡಿಟರ್ ಆಸ್ ಇಟ್ ಅಡ್ಮಿಟ್ಸ್ ಟು ರಿಪೋರ್ಟಿಂಗ್ ಲ್ಯಾಬ್ಸ್ ಕ್ಲಾರಿಫೈಸ್ ಗುಡ್ ವಿಲ್ ಅಂಡ್ ರಿಸೀವಬಲ್ಸ್. ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಮೊನ್ನೆ ಕೋಟಕ್ ಸೆಕ್ಯೂರಿಟೀಸ್ ಏನು ಫ್ಲಾಗ್ ಮಾಡಿತ್ತು ಸಮಸ್ಯೆಗಳನ್ನ, ಅದನ್ನ ಕಂಪನಿ ಒಪ್ಕೊಂಡಿದೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದ್ರೆ ತಪ್ಪಾಗಿದೆ ಸರಿ, ಅದನ್ನ ಒಪ್ಕೊಳ್ಬೇಕು. ಬಟ್ ಒಂದು ವಾರದಲ್ಲಿ ಆಲ್ಮೋಸ್ಟ್ 50% ಸ್ಟಾಕ್ ಬಿದ್ದಿದೆ. ಬಟ್ ಏನು ಮಾಡಕ್ಕಾಗೋದಿಲ್ಲ, ಈ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಸಮಸ್ಯೆಗಳಾದಾಗ. ಇಲ್ಲಿ ಕಂಪನಿ ಒಪ್ಕೊಂಡಿದೆ ಲ್ಯಾಪ್ಸಸ್ ಆಗಿದೆ ಅಂತ, ಬಟ್ ಅದು ಕೂಡ ಇಂಟೆನ್ಷನಲಿ ಮಾಡಿರೋದಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿದೆ. ಅದೇ ಕಾರಣಕ್ಕೆ ಆಡಿಟರ್ ಕೂಡ ಚೇಂಜ್ ಮಾಡುವಂತ ಮಾತನಾಡಿದೆ. ಇಲ್ಲಿ ಒಪ್ಕೊಳ್ಳೋದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ತಪ್ಪನ್ನ ಮುಚ್ಚಬೇಕು ಅಂತಂದ್ರೆ 100 ಸುಳ್ಳು ಹೇಳ್ಬೇಕಾಗುತ್ತೆ. ಅದೇ ಆ ತಪ್ಪನ್ನ ಒಪ್ಕೊಂಡ್ಬಿಟ್ರೆ 100 ಸುಳ್ಳು ಹೇಳುವಂತ ಅವಶ್ಯಕತೆ ಬರೋದಿಲ್ಲ. ಹಾಗಾಗಿನೇ ಬಹಳ ಇಂಪಾರ್ಟೆಂಟ್ ಆಗ್ತಿರೋದು. ಕಂಪನಿ ಇವತ್ತು ಅಡ್ಮಿಟ್ ಮಾಡಿದೆ, ಅಂದ್ರೆ ಒಪ್ಕೊಂಡಿದೆ. ನೋಡಬಹುದು, ದ ಕಂಪನಿ ಅಡ್ಮಿಟೆಡ್ ದಟ್ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ವಿತ್ ಇಟ್ಸ್ smart metering subsidiary Iskrameco had not been disclosed in its standalone FY24 financials, though it was correctly reported in the consolidated results. Actually ಇಲ್ಲಿ ಸ್ಟ್ಯಾಂಡ್ ಅಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಕನ್ಸಾಲಿಡೇಟೆಡ್ ರಿಸಲ್ಟ್ ಅಲ್ಲಿ ಮೆನ್ಷನ್ ಮಾಡಿದೆ. ಸ್ಟ್ಯಾಂಡ್ ಅಲೋನ್ ಅಂದ್ರೆ ಕಂಪನಿದು ಮಾತ್ರ ನಂಬರ್ ಇರುತ್ತೆ ಅದರದು. ಕನ್ಸಾಲಿಡೇಟೆಡ್ ಅಲ್ಲಿ ಕಂಪನಿ ಏನೆಲ್ಲ ಸಬ್ಸಿಡಿಯರೀಸ್ ಹೊಂದಿದೆ ಅದೆಲ್ಲದೂ ಕೂಡ ಮೆನ್ಷನ್ ಆಗಿರುತ್ತೆ. ಇಲ್ಲಿ ಕರೆಕ್ಟ್ ಆಗಿ ಮೆನ್ಷನ್ ಆಗಿದೆ, ಬಟ್ ಸ್ಟ್ಯಾಂಡ್ ಅಲೋನ್ ಅಲ್ಲಿ ಕೆಲವೊಂದು ಮಿಸ್ಟೇಕ್ ಆಗಿದೆ. ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ನೋಡಬಹುದು, ದೇ ಅಕ್ಸೆಪ್ಟೆಡ್ ಇಟ್ ಆಸ್ ಎ ಮಿಸ್ಟೇಕ್. ನಾವು ಅದನ್ನ ತಪ್ಪು ಮಾಡಿದೀವಿ. ದ ಆಡಿಟರ್ ಆಲ್ಸೋ ಮಿಸ್ಡ್ ಇಟ್. ಇವರು ಮಿಸ್ ಮಾಡಿರೋದಷ್ಟೇ ಅಲ್ಲದೆ ಆಡಿಟರ್ ಕೂಡ ಮಿಸ್ ಮಾಡಿದ್ದಾರೆ. ಅದನ್ನ ರೆಕ್ಟಿಫೈ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಆಡಿಟರ್ ನ ಚೇಂಜ್ ಮಾಡೋ ಬಗ್ಗೆ ಕೂಡ ಮಾತಾಡಿದ್ದಾರೆ. ನೋಡಬಹುದು, ಮೇ ಕಂಟೆಂಪ್ಲೇಟ್ ರಿಪ್ಲೇಸಿಂಗ್ ಕರೆಂಟ್ ಆಡಿಟರ್ಸ್ ವಿತ್ ಮೋರ್ ರೆಪ್ಯೂಟೆಡ್ ಫರ್ಮ್ಸ್. ಅಂದ್ರೆ ತುಂಬಾ ಹೆಸರುವಾಸಿಯಾಗಿರುವಂತ ಆಡಿಟರ್ಸ್ ನ ಕೂಡ ಅಪಾಯಿಂಟ್ ಮಾಡ್ಕೊಳ್ಬಹುದು ಅನ್ನುವಂತ ಅಪ್ಡೇಟ್ ಬಂದಿದೆ. ಏನು ಗುಡ್ ವಿಲ್
ಇಂಟ್ಯಾಂಜಿಬಲ್ ಅಕೌಂಟಿಂಗ್ ಎಕ್ಸ್ಪ್ಲೈನ್ಡ್ ವಿತ್ ನ್ಯೂಮರಿಕಲ್ ಬ್ರೇಕ್ ಡೌನ್. ಕೋಟಕ್ ಸೆಕ್ಯೂರಿಟೀಸ್ ಅವರು ಇಲ್ಲಿ ಆಗಿರುವಂತ ಸಮಸ್ಯೆಯನ್ನ ಹೈಲೈಟ್ ಮಾಡಿದ್ರು. ನಂತರ ಸ್ಟಾಕ್ ಡೌನ್ ಆಯ್ತು. ಈಗ ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗಿದೆ. ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ರಿವರ್ಸ್ ಆಗುತ್ತಾ ಅಥವಾ ಡೌನ್ ಫಾಲ್ ಕಂಟಿನ್ಯೂ ಆಗುತ್ತಾ ವಾಚ್ ಮಾಡಬೇಕಾಗುತ್ತೆ. ಒಟ್ಟಿನಲ್ಲಿ ಕಂಪನಿ ಅಂತ ಅದನ್ನ ಒಪ್ಕೊಂಡಿದೆ. ಅದೊಂದು ಒಳ್ಳೆಯ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ನೀವು ಇಲ್ಲಿ ನೋಡಬಹುದು ಇಸ್ಕ್ರಾಮೆಕೋ ಅಕ್ವಿಸಿಷನ್ ನೆಟ್ ಅಸೆಟ್ಸ್ 199 ಮಿಲಿಯನ್, ಕನ್ಸಿಡರೇಷನ್ ಪೇಯ್ಡ್ 430 ಮಿಲಿಯನ್, ಇಂಟ್ಯಾಂಜಿಬಲ್ಸ್ 150 ಮಿಲಿಯನ್, ನೆಟ್ ಕ್ಯಾಪಿಟಲ್ ರಿಸರ್ವ್ 521 ಮಿಲಿಯನ್, ಸೆನ್ಸಾನಿಕ್ ಅಕ್ವಿಸಿಷನ್. ಸೊ ಈ ಅಕ್ವಿಸಿಷನ್ಸ್ ಅಲ್ಲಿ ನಮ್ಮ ಬಸ್ ಮಿಸ್ ಆಗಿರುವಂತದ್ದು. ಖಂಡಿತ ಇದು ನಿಮ್ಮಂತ ಸಣ್ಣ ಇನ್ವೆಸ್ಟರ್ ಗಳಿಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಇದನ್ನ ತುಂಬಾ ಬ್ರೋಕರ್ಸ್ ಕೂಡ ಅನಲೈಸ್ ಮಾಡಿದ್ದಾರೆ, ಬಟ್ ಯಾರು ಅಬ್ಸರ್ವ್ ಮಾಡಿಲ್ಲ. ಕೋಟಕ್ ಸೆಕ್ಯೂರಿಟೀಸ್ ಅವರು ಇದನ್ನ ಅಬ್ಸರ್ವ್ ಮಾಡೋರೆ. ಕೆಲವು ಸಲ ಇನ್ಸ್ಟಿಟ್ಯೂಷನ್ಸ್ ಕೂಡ ಫೈಂಡ್ ಮಾಡೋದು ಕೆಲವು ಸಲ ಕಷ್ಟ ಆಗುತ್ತೆ. ಅದಕ್ಕಾಗಿನೇ ಯಾವುದೇ ಸ್ಟಾಕ್ ಅಲ್ಲೂ ಕೂಡ ನಾವು ಕಣ್ಮುಚ್ಕೊಂಡು ಹಾಕಕ್ ಆಗೋದಿಲ್ಲ ಅನ್ನೋದಕ್ಕೆ ಈ ರೀತಿಯ ಸಮಸ್ಯೆಗಳು ಯಾವಾಗ ಬೇಕಾದ್ರೂ ಆಗ್ಬಹುದು ಅಂತಾನೆ. ಇನ್ನು ನೆಕ್ಸ್ಟ್ ಸುದ್ದಿಗೆ ಬರೋದು ಇಂಡಿಗೋಗೆ ಸಂಬಂಧಪಟ್ಟಂತೆ ಮೂಡೀಸ್ ಅವರು ನೋಡಬಹುದು. ಮೂಡೀಸ್ ಕಾಲ್ಸ್ ಇಂಡಿಗೋ ಡಿಸ್ರಪ್ಷನ್ ಕ್ರೆಡಿಟ್ ನೆಗೆಟಿವ್ ಫ್ಲಾಕ್ಸ್ ಪ್ಲಾನಿಂಗ್ ಅಂಡ್ ಓವರ್ ಸೈಟ್ ಲ್ಯಾಪ್ಸಸ್. ಅಂದ್ರೆ ಆಲ್ಮೋಸ್ಟ್ 1 ವರ್ಷದ ಹಿಂದೆನೆ ಸರ್ಕಾರ ಹೊಸ ರೂಲ್ಸ್ ಗಳನ್ನ ಅನೌನ್ಸ್ ಮಾಡಿದ್ರು ಕೂಡ ಅದಕ್ಕೆ ತಕ್ಕಂತ ರೆಕ್ರೂಟ್ಮೆಂಟ್ ಮಾಡದೆ ಕಂಪನಿ ತಪ್ಪು ಮಾಡಿದೆ ಅನ್ನುವಂತ ಮಾತನ್ನ ಹೇಳಿದರೆ ಇವನ್ ಇವತ್ತು ಕೂಡ ಸುಮಾರು 500 ಫ್ಲೈಟ್ ಗಳು ಕ್ಯಾನ್ಸಲೇಷನ್ಸ್ ಆಗಿದೆ. ಇನ್ನು ಹ್ಯೂಮನ್ ಕ್ಯಾಪಿಟಲ್ ಏಷ್ಯೂರ್ ಸ್ಕೋರ್ ಅನ್ನ ಮೂಡೀಸ್ ಡೌನ್ ಗ್ರೇಡ್ ಮಾಡಿದ್ದಾರೆ 4 ಇಂದ 3 ಗೆ. ಇನ್ನು ಸರ್ಕಾರ ಕೂಡ ಇವರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತೀವಿ ಅಂತ ಹೇಳ್ತಿದೆ. ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಇನ್ನು ಯಾವಾಗ ಇಂಡಿಗೋದಲ್ಲಿ ಒಂದಷ್ಟು ಸಮಸ್ಯೆಗಳಾಯ್ತು, ಸ್ಪೈಸ್ ಜೆಟ್ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರು. ನೋಡಬಹುದು ಸ್ಪೈಸ್ ಜೆಟ್ ಶೇರ್ಸ್ ಫ್ಲೈ ಅಪ್ ಟು 14% ಅಮಿಡ್ ಇಂಡಿಗೋಸ್ ಮಾಸ್ ಫ್ಲೈಟ್ ಕ್ಯಾನ್ಸಲೇಷನ್ಸ್. ಯಾಕೆ ರ್ಯಾಲಿ ಬಂದಿದೆ ಅಂದ್ರೆ ಅಲ್ಲಿ ಕ್ಯಾನ್ಸಲೇಷನ್ಸ್ ಆಗ್ತಿದೆ. ಇಲ್ಲಿ ಕಂಪನಿ ಆಪರೇಷನಲ್ ಫ್ಲೀಟ್ ಅನ್ನ ಇನ್ಕ್ರೀಸ್ ಮಾಡೋ ಬಗ್ಗೆ ಪ್ರಯತ್ನಗಳನ್ನ ಮಾಡ್ತಿದೆ. ಈ ಸುದ್ದಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಿದೆ. ಇನ್ನು ಐನಾಕ್ಸ್ ಕ್ಲೀನ್ ಎನರ್ಜಿ ಹಿಂದೆ ಐಪಿಒಗೆ ಸಂಬಂಧಪಟ್ಟಂತೆ DRHP ಫೈಲ್ ಮಾಡಿತ್ತು. ಈಗ ಅದನ್ನ ವಿಡ್ರಾ ಮಾಡಿದೆ, ಅಂದ್ರೆ ವಾಪಸ್ ತಗೊಂಡಿದೆ. ಬಟ್ ವಾಪಸ್ ತಗೊಂಡಿರೋದೇನಕ್ಕೆ ಅಂತಂದ್ರೆ ಕಂಪನಿ DRHP ಫೈಲ್ ಮಾಡಿದ್ಮೇಲೆ ಒಂದಷ್ಟು ಅಕ್ವಿಸಿಷನ್ ಮಾಡಿದೆ. ಆ ಅಕ್ವಿಸಿಷನ್ ಅದರಲ್ಲಿ ಮೆನ್ಷನ್ ಆಗಿಲ್ಲ. ಆ ಕಾರಣದಿಂದ ವಾಪಸ್ ತಗೊಂಡಿದೆ. ಜೊತೆಗೆ ಅದೆಲ್ಲವೂ ಫೈನಲ್ ಆದ್ಮೇಲೆ ಮತ್ತೆ ರೀ ಅಪ್ಲೈ ಮಾಡೋ ಬಗ್ಗೆ ಕೂಡ ಕಂಪನಿ ಅಪ್ಡೇಟ್ ಅನ್ನ ಕೊಟ್ಟಿದೆ. ಇನ್ನು ಡಾಕ್ಟರ್ ರೆಡ್ಡಿಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ನೋಡಬಹುದು ಡಾಕ್ಟರ್ ರೆಡ್ಡಿಸ್ ಇಂಕ್ಸ್ ಡೀಲ್ ಫಾರ್ ಡೆವಲಪ್ಮೆಂಟ್ ಕಮರ್ಷಿಯಲೈಸೇಷನ್ ಆಫ್ ಕ್ಯಾನ್ಸರ್ ಡ್ರಗ್ ವಿತ್ ಇಮ್ಯೂಟೆಪ್. ಈ ಇಮ್ಯೂಟೆಪ್ ಕಂಪನಿಯ ಜೊತೆ ಡಾಕ್ಟರ್ ರೆಡ್ಡಿಸ್ ಒಪ್ಪಂದವನ್ನ ಮಾಡ್ಕೊಂಡಿದೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಸಂಬಂಧಪಟ್ಟಂತ ಮೆಡಿಸಿನ್ ನ ಡೆವಲಪ್ಮೆಂಟ್ ಹಾಗೂ ಕಮರ್ಷಿಯಲೈಸೇಷನ್ ಗೆ ಸಂಬಂಧಪಟ್ಟಂತೆ ಇವತ್ತು. ಸರಿಗಳೇರಿ, ಈ ಎಲ್ಲ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.